ಸರ್ ಬಂದ್ ಪರ ವಿರೋಧ ಅನ್ನೋದಕ್ಕಿಂತ ಬಂದ್ಗೆ ನಮಗೆ ಬೆಂಬಲ ಇಲ್ಲ ಸರ್. ಸಾರ್ವಜನಿಕರಿಗೆ ಹೊರೆಯಾಗ್ತಕ್ಕಂಥ ಬಂದ್ ಬೇಡ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಬಂದ್ ಬೇಡ, ನಮ್ಮ ನಾಡನ್ನ ಕತ್ಲಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಇದು ಬೆಳಗಾವಿಯ ಗಡಿಲಾಗಿರ್ತಕ್ಕಂಥದ್ದು, ಬೆಳಗಾವಿಯ ಗಡಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಅಥವಾ ವಿಧಾನಸೌಧ ಚಲೋ ಅಂದ್ರೆ ವಿಧಾನಸೌಧಕ್ಕೆ ಹೋಗೋಣ, ಪ್ರಶ್ನೆ ಮಾಡೋಣ, ಮಂತ್ರಿಗಳ ಮನೆ ಮುತ್ತಿಗೆ ಹಾಕೋಣ. ಅದು ಬಿಟ್ಬಿಟ್ಟು ಸಾರ್ವಜನಿಕರು ತಮ್ಮ ವಹಿವಾಟುಗಳನ್ನ ಬಂದ್ ಮಾಡಿ, ವಾಹನ ಸಂಚಾರಗಳನ್ನ ಬಂದ್ ಮಾಡಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಮನೆಗೆ ನಾವೇ ಬೀಗ ಜಡ್ದಂಗೆ ಹಾಕ್ಬಿಡ್ತದೆ. ಹಾಗಾಗಿ ಬೇರೆ ಯಾರೋ ಬಂದು ವಾಸವಾಗಿಬಿಡ್ತಾರೆ. ನಮಗೆ ಬಂದ್ ಬೇಡ, ಬಂದ ವಿರೋಧ ಮಾಡ್ತಾವೆ ಅನ್ನೋದಕ್ಕಿಂತ ಬಂದ್ಗೆ ನಾವು ಬೆಂಬಲವನ್ನ ಕೊಡ್ತಾ ಇಲ್ಲ. ನಾಡಿನ ಒಳಿತಿಗಾಗಿ, ಸಾರ್ವಜನಿಕರಿಗೆ ಒಳಿತಿಗಾಗಿ ಬಂದ್ ಮಾಡಿ. ಯಾವತ್ತಿಗೆ ರೈತರ ವಿಷಯದಲ್ಲಿ, ಸಮಗ್ರ ರೈತರ ವಿಷಯದಲ್ಲಿ ಬಂದ್ ಮಾಡಿ. ಇದು ಬೆಲೆ ಏರಿಕೆ ಆಗಿದೆ, ಬಂದ್ ಮಾಡಿ. ಅದು ಬಿಟ್ಟು ಗಡಿಲಾಗಿರ್ತಕ್ಕಂಥ ಒಂದು ವಿವಾದಕ್ಕೆ ಅದನ್ನು ಸೂಕ್ಷ್ಮವಾಗಿ ತಗೋತೀವಿ. ಹೋರಾಟ ನಿರಂತರವಾಗಿರ್ತದೆ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋಣ, ಬೆಳಗಾವಿಯಿಂದ ಬಂದ್ ಮಾಡೋಣ, ಬೆಳಗಾವಿ ಗಡಿಯನ್ನ ಬಂದ್ ಮಾಡೋಣ. ನಾಡನ್ನ ಬಂದ್ ಮಾಡೋದ್ರಿಂದ ಯಾವುದೇ ಒಂದು ಅರ್ಥಪೂರ್ಣ ಇರೋದಿಲ್ಲ. ಹಾಗಾಗಿ ನಾವು ಕೂಡ ಮುಖೇನವಾಗಿ ನೀವು ನಿರಾತಂಕವಾಗಿ, ಯಾರಿಗೂ ಆತಂಕ ಬೇಡ, ಪೋಷಕರಲ್ಲಿ ಆತಂಕ ಬೇಡ, ಸಾರ್ವಜನಿಕರಲ್ಲಿ ಆತಂಕ ಬೇಡ. ಯಾಕಂದ್ರೆ ಟಿವಿಲಿ ಪ್ರಶ್ನಾರ್ಥಕ ಚಿಹ್ನೆ ಬರ್ತಾ ಇದೆ, ಏನಿದೆಯೋ ಏನಿಲ್ವೋ ಅಂತ ಬರ್ತಾ ಇದೆ. ಎಲ್ಲವೂ ಇದೆ, ಎಲ್ಲವೂ ಸಿಗ್ತಾ ಇದೆ ಅನ್ನೋದು ನಿಮ್ಮ ಮಾಧ್ಯಮದ ಮುಖೇನವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಸರ್. ಮೇಲ್ಕೋಟೆ ಬೆಟ್ಸ್ವಾಮಿಗೌಡ ಅಂತ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಸರ್, ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಯಾರಿದ್ದರು ಮಣ್ಣು ತಿಂತಾ ಇದ್ದಾರಾ? ಬೆಳಗಾವಿ ಸಚಿವೆ ಏನ್ ಮಾಡ್ತಾ ಇದ್ದಾರೋ? ಆ ಕುಮ್ಮಕ್ಕು ಕೊಡ್ತಕ್ಕಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಧಿಕ್ಕಾರ ಇರಲಿ. ಅವ್ರ ಮನೆಯ ಭೇಟಿ ಮುಂದೆ ಧರಣಿ ಮಾಡೋಣ. ಆ ಒಂದು ಮಂತ್ರಿಯ ರಾಜೀನಾಮೆಗೆ ಒತ್ತಾಯಿಸೋಣ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಗಮನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡೋಣ. ಬೆಳಗಾವಿಲಿ ಆಗಿರ್ತಕ್ಕಂಥದ್ದು, ಬೆಳಗಾವಿ ರಾಜಕಾರಣಿಗಳಿಗೆ ಸುಮ್ಮನೆ ಬಿಟ್ಬಿಟ್ಟು ರೈತರು ಬೆಳೆದಂತ ರೈತ ಉತ್ಪನ್ನಗಳ ಬಂದ್ ಮಾಡಿ, ಶಾಲಾ ಮಕ್ಕಳಿಗೆ ಕಾಲೇಜು ಬಸ್ಗಳು ಅಥವಾ ಸಾರ್ವಜನಿಕರು ಓಡಾಡುವಂತ ಬಸ್ ಬಂದ್ ಮಾಡಿ ಅನ್ನೋದ್ರಲ್ಲಿ ಏನರ್ಥ? ಇಲ್ಲಿ ನಮಗ್ ಬಂದ್ ಬೇಡ ಸರ್. ಏನ್ ಬೇಕಾದ್ರೂ ಈ ಒಂದು ಗಡಿ ವಿಷಯದಲ್ಲಿ, ಭಾಷೆ ವಿಷಯದಲ್ಲಿ ಸದಾ ಬೆಂಬಲವಾಗಿರ್ತೀವಿ. ಹೋರಾಟಕ್ಕೆ ನಿರಂತರ. ನೋಡಿ ಸರ್, ನಾವು ಕಿರಿಯ ಹೋರಾಟಗಾರ ಇದ್ರು ನೋಡಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಅನ್ಬಿಟ್ಟು 101 ದಿನಗಳ ಕಾಲ ಇದೇ ಮೌರ್ಯ ವೃತ್ತದಲ್ಲಿ ಹೋರಾಟವನ್ನ ಮಾಡಿ, ಯಾವತ್ತು 19 ನವೆಂಬರ್ 4ನೇ ತಾರೀಕಿಂದ ಇದು 2020 ಫೆಬ್ರವರಿ 13ನೇ ತಾರೀಕು ತನಕ ನಿರಂತರವಾಗಿ ಹೋರಾಟ ಮಾಡಿ ಕರ್ನಾಟಕ ಬಂದು ಕರೆ ಕೊಟ್ಟಿದ್ದು. ರಾಜ್ಯದ ಕನ್ನಡ ನಾಡಿನ ಮಕ್ಕಳ ಉದ್ಯೋಗಕ್ಕಾಗಿ ಕರೆ ಕೊಟ್ಟು, ಇವತ್ತು ಕರೆ ಕೊಟ್ಟಂತಹ ಮಹಾನುಭಾವರು ಎಲ್ಲಿ ಹೋಗಿದ್ರು? ಅವತ್ತು ಪ್ರತಿಷ್ಠೆ ಆಗಲ್ವಾ ಸರ್? ಅವ್ರ ಕರೆ ಕೊಟ್ರೆ ನಾವು ಬೆಂಬಲ ಕೊಡ್ಬೇಕು. ನಾನು ಅವ್ರ ಬಗ್ಗೆ ಪೂಜ್ಯ ಭಾವನೆ ಇದೆ ಬಿಡಿ, ಅವರ ಹಿರಿತನಕ್ಕೆ, ಅವರ ಹೋರಾಟಕ್ಕೆ ಪೂಜ್ಯ ಭಾವನೆ ಇದೆ. ನಾವು ಯಾರು ಅಲ್ಲಗಡಿತಾ ಇಲ್ಲ. ಆದ್ರೆ ಸತ್ಯವನ್ನ ಯಾರಾದ್ರೂ ಹೇಳಿ ಅದು ಒಪ್ಕೊಳ್ಳುವಂತ, ಸುಳ್ಳು ಯಾರು ತಿಳಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಪ್ರತಿಷ್ಠೆ ಬೇಡ. ಹೋರಾಟಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ. ಯಾಕೆ ಅಂದ್ರೆ ನಮ್ಮ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಏನ್ ಮಸಿ ಬೆಳೆದ್ರು ಅವತ್ತೇನೆ ನಮ್ಮ ರಾಜ್ಯ ಸರ್ಕಾರದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಂಡು ಅವ್ರನ್ನ ಬಂಧಿಸಿದ್ರೆ ಇವತ್ತಿನ ದಿನ ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ. ನಾನು ನೇರವಾಗಿ ಹೇಳದಿಷ್ಟೇ, ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಅಲ್ಲೇನು ಮರಾಠಿಯವರು ಯಾರು ಮಸಿ ಬೆಳೆದ್ರು ಅವ್ರನ್ನ ಬಂಧಿಸೂ ಇಲ್ಲ, ಅವ್ರನ್ನ ಇದು ಮಾಡ್ಲಿಲ್ಲ. ಹಾಗಾಗಿ ನಾನು ಹೇಳೋದು ಏನಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ನಾಡು, ನುಡಿ, ಜಲ, ಗಡಿ ಭಾಷೆಗೋಸ್ಕರ ನಾವು ಪ್ರಾಣ ಕೊಡಕ್ಕೂ ಸಿದ್ಧ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಚೇತನ್ ಅಂದ್ಬಿಟ್ಟು, ಕರ್ನಾಟಕ ಕಾರ್ಮಿಕರ ಸೇನೆ.